ನಮಸ್ಕಾರ, ಅರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮ ಮನೆ ಮಗ ಅರ್ಷಿತ್ ಮಾತಾಡ್ತಾ ಇದ್ದೀನಿ. ಈ ನೋಡಿ, ಹಸು ಸೇಲ್ ಆಗಿದೆ ಫ್ರೆಂಡ್ಸ್. ಇದು ಪಡ್ಡೆ, ಇದು ನೋಡಿ ಒಳ್ಳೆ ಸೈಜು, ಹೆವಿ ಸೈಜ್. ಇದು ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಮಿಲ್ಕಿಂಗ್ ಹಸು. ಇದು ಮಿಲ್ಕಿಂಗು, ಹಾಲು ಕರಿತಾ ಇದೆ ಹಸು. ನೋಡಿ, ಇದು ವೀಡಿಯೋನೇ ಮಾಡಿಲ್ಲ ನಾನು, ವೀಡಿಯೋ ಮಾಡೋಕ್ಕೂ ಮುಂಚೆನೇ ಸೇಲ್ ಆಗಿರೋದು. ಅವ್ರಿಗೆ ಅಂತಲೇ ಕಸ್ಟಮರ್ ಪೂರ್ತಿ ಅಮೌಂಟ್ನ ಪೇ ಮಾಡಿದ್ದಾರೆ. ನಾನೇ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈಗ ನಾನೇ ಹೋಗ್ತಾಯಿದ್ದೀನಿ. ಅವರ ಮಾತು ಅವ್ರಿಗೆ ಎಷ್ಟು ಖುಷಿಯಾಗಿದೆ. ಪ್ರತಿಯೊಂದೂ ಅರ್ಷಿತ್ ಡೈರಿ ಫಾರ್ಮ್ ಬಗ್ಗೆ ಏನು ಅನ್ಸುತ್ತೆ ಅವರಿಗೆ, ಪ್ರತಿಯೊಂದೂ ಅವರು ಮಾತಾಡ್ತಾರೆ. ಸೊ ಅಲ್ಲಿ ತೋರಿಸ್ತೀನಿ ನಾನು. ಸೊ ಫ್ರೆಂಡ್ಸ್ ನೋಡಿ, ಹಸು ತಂದಿದ್ದ ಹಸು ಈಗ ಹಾಲು ಕರಿತಾ ಇದ್ದಾರೆ ನೋಡಿ. ಡೈರೆಕ್ಟ್ ಕಸ್ಟಮರು ನೋಡಿ, ರೈತರು ಹಾಲು ಕರಿತಾ ಇದ್ದಾರೆ. ನಾನು ಬೆಳಗ್ಗೆ ಈಗಾಗಲೇ ತೋರಿಸಿದ್ನಲ್ಲ ಹಸು, ಲೋಡ್ ಮಾಡ್ಕೊಂಡು ತೊಗೊಬಂದ್ವಿ. ಈಗ ಲೇಟ್ ಆಗೋಯಿತು, ಈಗ ಹಾಲು ಕರಿತಾ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತೀನಿ. ಹಾಲೆಲ್ಲ ಕರೆದಾದ್ಮೇಲೆ ಅವ್ರ ಹತ್ರ ಮಾತಾಡಿಸ್ತೀನಿ. ಅವರೆಷ್ಟು ಖುಷಿಯಾಗಿದ್ದಾರೆ, ಅದು ಅವ್ರಿಗೆ ಹೆಂಗೆ ಅನಿಸ್ತಿದೆ ಹಸು ಮಾತಾಡಿಸ್ತೀನಿ ಅವ್ರ ಕೈಲೇ. ನೋಡಿ, ಹಸು ಮಾತ್ರ ಕಾಲೆಲ್ಲ ಏನು ಎತ್ತಲ್ಲ, ಅಲ್ಲಾಡಲ್ಲ. ಇಲ್ಲ ಅಣ್ಣ, ಆರಾಮಾಗಿ ಕೊಡಿ. ಬೆಳಗ್ಗೆಯಿಂದ ಮೇವು ಸ್ವಲ್ಪ ಸರಿಯಾಗಿ ಆಗಿಲ್ಲ, ಇದಕ್ಕೆ ತಿಂಡಿನೂ ಕೊಟ್ಟಿಲ್ಲ ಜಾಸ್ತಿ. ಟ್ರಾನ್ಸ್ಪೋರ್ಟೇಷನ್ ಬಂದಿದೆ ಬೆಳಗ್ಗೆಯಿಂದ, ಈಗ ಸಂಜೆ ಆಯಿತು, ಇಷ್ಟು ತನಕ ಬಂದಿದೆ. ಗಂಜಲ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಹಸು ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಿ. ಅವ್ರ ಹತ್ರ ಮಾತಾಡಿಸ್ತೀನಿ ಫ್ರೆಂಡ್ಸ್. ಈಗ ಮಿಲ್ಕಿಂಗ್ ಎಲ್ಲ ಆಯಿತು, ಹಸು ಬಂತು, ಈಗ ಮಾತಾಡಿಸ್ತೀನಿ. ಅಣ್ಣ, ನಿಮ್ಮ ಹೆಸರು ಹೇಳಿ ಅಣ್ಣ. ನೋಡಪ್ಪ, ನನ್ನ ಹೆಸರು ಸುರೇಶು, ತೆಟ್ಟೆಕೆರೆ ನಮ್ಮ ಗ್ರಾಮ, ಮತ್ತೆ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನಾನು ಯಾವ ರೀತಿ ನಮ್ಮ ವರ್ಷನ್ನ ಪರಿಚಯ ಮಾಡ್ಕೊಂಡೆ ಅಂದರೆ, ಸುಮ್ಗೆ ಯೂಟ್ಯೂಬೆಲ್ಲ ನೋಡ್ತಾ ಇದ್ದಾಗ ನಾನು ಸುಮಾರು ಯೂಟ್ಯೂಬ್ ಜನಗಳ ಕೈಲೆಲ್ಲ ಕೇಳಿ ನೋಡ್ತಾ ಇದ್ದೆ. ಆದ್ರೂ ಯೂಟ್ಯೂಬಲ್ಲಿ ಪರಿಚಯ ಆಗಿ ನಂಬರ್ ತಗೊಂಡು, ಏನಪ್ಪ ಹರ್ಷ, ನೀನು ಈ ಥರ ಎಲ್ಲ ಮಾಡ್ತಾ ಇದೀಯ ಅಂತ ಕೇಳಿದೆ. ಹೌದಣ್ಣ, ಬಡವರಿಗೆ ಒಳ್ಳೇದಾಗಬೇಕು, ಬಡವರು ದಳ್ಳಾಳಿಗಳಿಂದ ಮೋಸ ಹೋಗ್ಬಿಟ್ಟವ್ರೆ, ಅವ್ರನ್ನ ರೈತರನ್ನ ಹೈನುಗಾರಿಕೆಯಲ್ಲಿ ಯಶಸ್ವಿ ಮಾಡ್ಬೇಕಂತ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪಂಜಾಬಿಂದ ಹಸ್ಕೊಳ್ ತಂದಂತ ಹೇಳಿದ್ರು. ಆಮೇಲೆ ಮತ್ತೆ ನನಗೊಂದು ಹಸು ಬೇಕಣ್ಣಪ್ಪ ಅಂತ ಹೇಳಿದೆ. ಆಯ್ತಣ್ಣ, ಕೊಡ್ಸ್ಕೊಡ್ತೀನಿ ಅಂದ್ರು. ಆದ್ರೆ ಈಗ ಒಂದು ತಿಂಗಳಿಂದ ಈಚೆಗೆ ಪರಿಚಯ ಆದಂಗೆ ಮೊದಲು ಪರಿಚಯ ಆಗಿದ್ರೆ ನನ್ನ ಮನೇಲೆಲ್ಲ ಇವತ್ತು ಹರ್ಷ ನಡ್ಸ್ಕೊಳೇ ಇರ್ತಾ ಇದ್ರು. ಆದ್ರೆ ಏನ್ ಮಾಡಕ್ ಆಗಲ್ಲ, ಇಷ್ಟಪಟ್ಟು ನಾನು ಹಸ ಬೇಕಾಗಿರ್ಲಿಲ್ಲ, ಆ ಹುಡುಗನ ಗುಣ ಸ್ವಭಾವ ಪಟ್ಟಿ ಇಷ್ಟಪಟ್ಟು ನಾನೊಂದು ಹಸು ಬೇಕೇ ಬೇಕು ಹರ್ಷ ಅಂತ ಹೇಳಿದೆ. ಅದು ಒಳ್ಳೆ ಗುಣ ಇರ್ಬೇಕು, ಮತ್ತೆ ನಮಗ್ ಮೊಮ್ಮಕ್ಳು ಮಿಷಿನ್ ಹಾಕ್ಸ್ಕೋಬೇಕು ಅಂತಾನು ಹೇಳಿದೆ. ಆಯ್ತಣ್ಣ ಅನ್ಬಿಟ್ಟು ನನಗ್ ಸಲುವಾಗೇನೆ ಇವನಿಗೆ ಹರ್ಷನ್ಗಿಲ್ಲ ನಾನು ಹೇಳ್ಬೇಕು ಅಂದ್ರೆ ನಾನು ಹೇಳೇ ಬಿಡ್ತೀನಿ ರಿಯಲ್ ಆಗೇನೆ. ಆದ್ರೆ ಅವ್ರ ವಯಸ್ಸು ಕಮ್ಮಿ ಏನೋ, ಆದ್ರೆ ನನ್ನ ತಮ್ಮ, ನನ್ನ ನಾದ್ನಿ ಎಷ್ಟು ಕಷ್ಟಪಟ್ಟವ್ರೆ ಅಂದ್ರೆ, ಮಳೇಲಿ ಹೋಗಿ ನನ್ನ ತಮ್ಮ ಮಗನ್ ಕರ್ಕೊಂಡು ಹೋಗಿ ಹಸನ ತಂದು ನನಗೆ ಇಲ್ಲಿ ತಂದು ಒಪ್ಸವ್ರೆ. ನನಗೆ ಭಾರಿ ಒಪ್ಪಿಗೆ ಆಯ್ತು. ಈಗ ಹಸ ಮಿಲ್ಕಿಂಗ್ ಆಗೈತೆ, ಯಾಕೆಂದ ಲಾಂಗ್ ಬಂದೈತೆ, ಹೆಚ್ಚಿಗೆ ಹಾಲು ಕೊಡಕ್ಕಾಗ್ಲಿಲ್ಲ. ಹಸು ಹೊಟ್ಟೆ ಎಸಿತೈತೆ, ಮೇವು ತಿಂತೈತೆ. ಮತ್ತೆ ಇದೇ ರೀತಿ ಹರ್ಷ ಮುಂದಕ್ಕೆ ಹೈನುಗಾರಿಕೆ ಮಾಡ್ಕೊಂಡು ರೈತರಿಗೆ ಒಳ್ಳೆ ಕೆಲಸ ಮಾಡಿ ಯಶಸ್ವಿಯಾಗಿ ಅವನು ಮುಂದಕ್ಕೆ ಬರ್ಲಿ ಅಂತ ದೇವರಲ್ಲಿ ನಾನು ಆ ಅನ್ನದಾನಿ ಭೈರವನಲ್ಲಿ ಬೇಡಿಕೊಳ್ತೀನಿ. ಥ್ಯಾಂಕ್ ಯು. ಈಗ ಹಸು ನಿಮ್ಗೆ ಹೇಳ್ದಂಗೆ ಇದೆಯಾ? ನಾನು ನಿಮ್ಗೆ ಏನು ಹೇಳಿದಂಗೆ ಇದೆಯಾ? ಹೌದು. ನೋಡಪ್ಪ ಹಸು, ನಾನು ಏನು ಹೇಳಿದ್ದೆ ಅಂದ್ರೆ ಹಸುನ್ಗೆ, ನೋಡಪ್ಪ ನನಗೆ ನನ್ನ ಮೊಮ್ಮಕ್ಳು ನನ್ನ ಮನೆಗೆ ಬರ್ತಾರೆ, ನನಗೆ ಒಳ್ಳೆ ಹಸು ಬೇಕು, ಒದಿಕಿಲ್ಲ ತಿವಿಕಿಲ್ಲ ಅಂತ ಅಂದೆ. ನೋಡಿ, ಈಗ ಅದೇ ರೀತಿನೇ ಡೈರೆಕ್ಟ್ ಆಗಿ ಹರ್ಷನೇ ನಿಂತ್ಕೊಂಡು ಮಿಷಿನ್ ಹಾಕ್ಸಿದ್ರು. ಅದು ಬೇರೆ ಹಸ್ಗಳಾಗಿ ಹಾಕ್ಸ್ಕೊತಾ ಇರಲಿಲ್ಲ, ಆದ್ರೂ ಏನು ಗಲಾಟೆ ಮಾಡಲಿಲ್ಲ. ಮಿಷಿನ್ ಹಾಕ್ತು, ಸಾನೆ ಟ್ರಸ್ ಆಗದೆ, ಕಮ್ಮಿ ಬಂದೈತೆ ಹಾಲು. ಕಮ್ಮಿ ಬಂದೈತೆ ಅಂದ್ರೆ ಪಾಪ ಅದು ಬೆಳಗ್ಗೆ ಗಾಡಿ ಎತ್ತದ್ದು, ಅದಕ್ಕೆ ಮೇವಿರ್ಲಿಲ್ಲ. ನೋಡಿ, ಈಗ ಬೇಕಾದ್ರೆ ನೋಡಿ ಪಾಪ ಹಾಲು ಕರೆದ ತಕ್ಷಣನೇ ಮೇವು ಮೇಯ್ತಾ ಇದೆ. ಸಂಜೆ ಆಗಿದೆ ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಅದಕ್ಕೆ ನಾವ್ ಹೇಳ್ದಂಗೆನೆ ಕರೆಕ್ಟ್ ಆಗಿನೇ ತಂದ್ಕೊಟ್ಟವ್ರೆ. ಆದ್ರೆ ಏನ್ ಅನುಮಾನ ಪಟ್ಕೊಂಬೆ ಯಾವುದೇ ಆಗ್ಲಿ, ನಾನು ಅವ್ರನ್ನ ಕೇಳ್ಕೊಳ್ಳಿ, ಅವ್ರ ಅಷ್ಟನ್ನೇ ಕೇಳ್ಕೊಳ್ಳಿ. ಹಸ ನಾನು ತೆಗ್ದೀನಿ ಕಾರಣ ಅಂದ್ರು. ನಾನು ಅವ್ರಿಗೆ ಅಮೌಂಟು ನೀನು ಇಲ್ಲಿ ಬಾಪ ನಾನು ಕೊಡ್ತೀನಿ ಬಿಡ್ತೀನಿ ಅಂತ ಹೇಳಿಲ್ಲ. ನನ್ನ ತಮ್ಮನ ಮಗ ಎಷ್ಟೋ ನನ್ನ ಮಗನೇ ಅಂತ ಹೇಳ್ಕೊಂಡು ನಾನು ಮೊದ್ಲು ಅರ್ಧ ಪೇಮೆಂಟ್ ಹಾಕ್ತೆ, ಆಮೇಲೆ ಅರ್ಧ ಪೇಮೆಂಟ್ ಹಾಕಿ ಉಳಿಕೆದು ನೆನ್ನೆ ಕಳ್ಸಿದ್ದೀನಿ ಸ್ವಲ್ಪ ಕಾಸ. ಇವತ್ತು ಹಸ ಹಾಕೋ ಬಂದು ನಾನು ಮನೆ ತಗ ಕೊಟ್ಟವ್ರೆ. ಕೊಟ್ಟವ್ರೆ ಹಾಲು ಗೀಲೆಲ್ಲ ಕರೆಸಿದ್ರು, ಕ್ಲೀನಾಗಿ ಹಾಲು ಬತ್ತು, ಹಸ ಗುಣ. ಇದು ಪಡ್ಡೆ
ಕಾಲು ಎತ್ತುತ್ತಾ ಏನಾದ್ರು ನೀವು ಹಾಲು ಕರಿಬೇಕಾರೆ? ಇಲ್ಲ ಇಲ್ಲಪ್ಪ, ಕಾಲು ಎತ್ತಲಿಲ್ಲ. ಮತ್ತೆ ನನ್ನೇನೆ ಕುಂತ್ಕೊಂಡು ನೀವೇ ಮಿಷಿನ್ ಹಾಕೋಣ ಅಂತ ಅಂದ್ರು, ನಾನೇ ಮಿಷಿನ್ ಹಾಕ್ತೆ. Okay. ಮತ್ತೆ ನಮ್ಮ ಹೆಂಗಸ್ರು ಕೆಚ್ಚಲೆಲ್ಲ ತೊಳೆದ್ರು, ನಾನೇ ಮಿಷಿನ್ ಹಾಕ್ತೆ. ಹ್ಮ್. ಮತ್ತೆ ಹಾಲೆಲ್ಲ ಆಯ್ತು, ನಮ್ಮ ಹೆಂಗಸ್ರೆ ಬಂದು ಕರೆದ್ರು. ನೋಡಿ ಈಗ ನಾನು ಹಸಿನ ಒದ್ದಾನೆ ನಿಂತ್ಕೊಂಡಿದ್ದೀನಿ, ಹೌದು. ಹಸಿನ ಒದ್ದಾನೆ ನಿಂತ್ಕೊಂಡಿದ್ದೀನಿ. ಹ್ಮ್. ಮತ್ತೆ ಯಾವೇ ಆಗ್ಲಿ ಇರವ ಪಾಪ ಅದು ಹೊಟ್ಟೆ ಕಾಲು ನೋವ್ತಾ ಇದೆ ಅಣ್ಣ ಅದಕ್ಕೆ. ಕಾಲು ನೋಯ್ತಾ ಇದೆ. ಯಾವೇ ಆಗ್ಲಿ ಕಣ್ಣ ಪಡ್ಡೆಯಲ್ಲಿ ಹೌದು. ಈ ತರ ಯಾವನು ಕರ್ಸ್ಕೊಳಲ್ಲ, ಈ ತರ ಹಸ್ಗಳು ಸಿಕ್ಕಲ್ಲ. ಹೌದು. ಆದ್ರೆ ನನಗ್ ಸಲುವಾಗಿ ನಮ್ಮ ಚಿಕ್ಕಪ್ಪನಾರಾಗ್ಲಿ ಚಿಕ್ಕಣ್ಣನಾರಾಗ್ಲಿ ಶ್ರಮ ಪಟ್ಟಿ ನನಗೆ ಒಳ್ಳೆ ಹಸು ಅವ್ರ ಅಪ್ಪ ಮಗ ತಂದ್ಕೊಟ್ಟವ್ರೆ. ಅವರಿಗೆ ಮತ್ತೆ ಅವ್ರ ತಾಯಿಗೆ ಕೋಟಿ ಪುಣ್ಯ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಈಗ ಇವ್ರು ಫ್ರೆಂಡ್ಸ್ ಈಗ ಏನು ಅಂದರೆ ಇವರು ಹಸುನೇ ನೋಡಿರಲಿಲ್ಲ, ಮುಂಚೆನೇ ಪೇಮೆಂಟ್ ಹಾಕಿ ನನಗೆ ಇಂಥ ಹಸು ಬೇಕು ಕೊಡ್ಸಪ್ಪ ಅಂತ ಕೇಳಿದ್ರು. ಸೊ ನಾನು ಇವ್ರಿಗೋಸ್ಕರ ಇವ್ರಿಗೆ ಮಾತು ಮೀರ್ತಂಗೆ ಎಷ್ಟೆಷ್ಟೋ ಮಳೆ ಎಲ್ಲ ಬಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹೋಗಿ ಹಸು ಎಲ್ಲ ನೋಡಿ ವಿಡಿಯೋ ಕಳಿಸ್ದೆ. ಪಟ್ ಅಂತ ಫುಲ್ ಮುಂಚೆನೇ ಅಮೌಂಟ್ ಹಾಕಿದ್ರು, ಆಮೇಲೆ ಇನ್ನೂ ಅರ್ಧ ಅಮೌಂಟ್ ಹಾಕಿದ್ರು, ಫುಲ್ ಕ್ಲಿಯರ್ ಮಾಡಿದ್ರು. ಸೆಟಲ್ಮೆಂಟ್ ಆದಮೇಲೆ ಹಸ ತೊಗೊಂಬರಪ್ಪ ಅಂದರು. ಸೊ ಅಷ್ಟು ನಂಬಿಕೆ ವಿಶ್ವಾಸದಲ್ಲಿ ಅಮೌಂಟ್ ಹಾಕಿದ್ದಾರೆ. ನಾನು ಏನಾದರೂ ಮೋಸ ಮಾಡಿದ್ನಣ್ಣ ನಿಮಗೆ? ಇಲ್ಲಪ್ಪ, ಮೋಸ ಇಲ್ಲ. ಯಾಕೆ ಅಂದ ಅಲ್ಗೂನು ನಿಮ್ಮ ಜೊತೆ ತರಲೇ ಏನು ಯಾರೋ ಬೇರೆಯವ್ರು ಏನಂತ ಅಂದ್ರೆ ಏನಪ್ಪ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ದುಡ್ಡು ಹಾಕ್ಬಿಟ್ರೆ ಭಾರಿ ಮೋಸ ಮಾಡ್ತಾರೆ ಅಂದ್ರು. ಹೌದು. ನಾನು ಆ ತರ ಮೋಸ ಮಾಡು ಹುಡುಗನೇ ಅಲ್ಲ. ಯಾಕೆ ಅಂದ್ರೆ ಹಿಂದೆ ಅವ್ರು ಏನೇನ್ ಕಷ್ಟ ಬಿದ್ದಿದ್ರು ಅದನ್ನೆಲ್ಲ ಹೇಳ್ಕೊಂಡು ಅದನ್ನೆಲ್ಲ ಮನವರಿಕೆಯಾಗಿ ಇವ್ರಿಗೆ ಕಾಸು ಹಾಕಿದ್ರೆ ನಮಗ್ ಮೋಸ ಆಗಲ್ತು ಅಂತಾನೆ ನಾನು ಯಾವ ಅನುಮಾನನು ಪಡೆದೆ. ಒಂದೇ ಸತಿಗೆ ಫುಲ್ ಪೇಮೆಂಟ್ ಆಗ್ತಾ ಇದೆ. ಆದ್ರೆ ನನ್ನ ಹತ್ರ ಅಷ್ಟು ಬಡ್ಜೆಟ್ ಇರ್ಲಿಲ್ಲ. 2 ಕಂತಲ್ಲಿ ಬಡ್ಜೆಟ್ ಹಾಕಿದ್ದೀನಿ. ಹಾಕಿದ್ರು ನಾನು ಯೋಚನೆ ಮಾಡ್ಲಿಲ್ಲ. ಅವ್ರಿಗೇನೆ ನಾವ್ ಯೋಚನೆ ಮಾಡ್ದಿರೂ ಅವ್ರ ಅಮೌಂಟ್ ಹಾಕವ್ರೆ, ಅವ್ರ ಮನೆಗೆ ಎಷ್ಟೊತ್ತು ಕಸ ತಲುಪ್ತಾವ ಅಂತ ಅವರೇನೆ ಹಸ ತಂದು ನನ್ನ ಮನೆಗೆ ತಲುಪ್ಸವ್ರೆ. ನನಗೆ ಭಾರಿ ಸಂತೋಷ ಆಯ್ತಪ್ಪ. ಅಣ್ಣ ಹಸು ಹೆಂಗಿದೆ? ಪ್ಯೂರಿಟಿ ಮತ್ತೆ ಬ್ರೀಡ್ ಚೆನ್ನಾಗಿದ್ಯಾ? ಹಸು ಪ್ಯೂರಿಟಿ ಬೀಡಲ್ಲಿ ಆಗ್ಲಿ ಏನು ಅಳಗಳಿವಂಗಿಲ್ಲ. ಹೌದು. ಫೀವರ್ ಹೆಚ್ಚಪ್ ನಮಗೆ ಕರ್ನಾಟಕದ್ದೇ, ಪಂಜಾಬದ್ ಬೇಡ ಕಣಪ್ಪ, ನಮ್ಮ ಕರ್ನಾಟಕದೇ ಒಳ್ಳೆ ಬ್ರೀಡ್ ಬೇಕು ಅಂದಿದ್ದೆ. ನಾನು ಯಾವ ರೀತಿ ಹೇಳಿದ್ನೋ ಅದೇ ತರ ಒಳ್ಳೆ ಬ್ರೀಡ್ ತಂದ್ಕೊಟ್ಟವ್ರೆ. ಒಳ್ಳೆ ಹಸು, ಒಳ್ಳೆ ಬಾಡಿ ಲೆಂತು, ಮತ್ತೆ ಫಸ್ಟ್ನೇ ಸೂಲು. ಇನ್ನು 5 ವರ್ಷ ಮಡಿಕೊಂಡ್ರು ಯೋಚನೆ ಇಲ್ಲ. ಮುಂದಕ್ಕೆ ನಾವು ಅದರಿಂದ ಒಳ್ಳೆ ಕರುಗಳು ತಕೊಂಡ್ರು ಆ ತರದೇ ವಂಶ ನಾವು ಬೆಳೆಸ್ಕೋಬಹುದು. ಹೌದು ಅಣ್ಣ. ಈಗ ಹರ್ಷಿ ಡೈರಿ ಫಾರ್ಮ್ ನ ಸಬ್ಸ್ಕ್ರೈಬ್ ಮಾಡಿದೀರಾ? ಯಾವಾಗಿಂದ ಸಬ್ಸ್ಕ್ರೈಬ್ ಮಾಡಿದೀರಾ? ಹರ್ಷಿ ಡೈರಿ ಫಾರ್ಮ್ ಅಂದ್ರೆ ನಾನು ಸುಮಾರು 1-2 ತಿಂಗಳಿಂದಾನು ಹರ್ಷಂದ ಯಾವಾಗ ನೋಡ್ದೆ, 2 ಸತಿ ನೋಡಾದ್ಮೇಲೆ 3ನೇ ಸತಿಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತೆ ನಾನು ಯಾವಾಗೂ ಹರ್ಷಂದು ಬ್ಯಾರೆವಲ್ಲ, ನಾನು 2 ನಿಮಿಷ 3 ನಿಮಿಷ ನೋಡ್ತೀನಿ. ಹರ್ಷಂದ್ ಬತ್ತು ಅಂದ್ರೆ ನಾನು ಊಟ ಮಾಡ್ತಿದ್ರು ಕ್ಲೀನ್ ಆಗಿ ಕೂತ್ಕೊಂಡು ಅದ್ ಮುಗಿಯೋ ತನಕ ನೋಡ್ಬಿಟ್ಟು ಲೈಕ್ ಕೊಟ್ಬಿಟ್ಟು, ಆದ್ರೆ ಹರ್ಷು ಹೇಳ್ತಾ ಇರ್ತದೆ ಲೈವ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂದ್ರೆ ನಮ್ಗ ಅವೆಲ್ಲ ಬರಲ್ಲ. ಲೈವ್ ಕೊಡ್ತೀನಿ ನಾನು. ಹರ್ಷನ್ ಜೊತೆ ಮಾತಾಡ್ಬೇಕಾದ್ರೆ ವಾಯ್ಸ್ ಮೆಸೇಜ್ ಮತ್ತೆ ಕಾಲ್ ಮಾಡ್ತೀನಿ. ಹೌದು ಫ್ರೆಂಡ್ಸ್, ಇವರು ಯಾವಾಗ್ಲೂ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ. ಅವ್ರಿಗೆ ಕಮೆಂಟ್ ಮಾಡಕ್ ಬರಲ್ಲ ಅಂದ್ಬಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಅಣ್ಣ ನೀವ್ ಹೇಳ್ದಂಗೆ ದನ ಇದೆಯಾ? ನಾನು ಹೇಳ್ದಂಗೆನಪ್ಪ, ಅದ್ರ 2 ಪಟ್ಟು ದನ ಇದೆ. ಹೌದು. ನೋಡಿ ಫ್ರೆಂಡ್ಸ್, ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ. ಇವ್ರು ಈ ಥರ ಖುಷಿಯಾಗಿದ್ರೆ ಸಾಕು ನನಗೆ. ಈ ಥರ ರೈತರು ಖುಷಿ, ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಅಣ್ಣ ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನ? ಅಲ್ಲ, ನನ್ನ ವಿಶ್ವಾಸ, ನನ್ನ ನಂಬಿಕೆ ಉಳಿಸ್ಕೊಂಡಿದ್ಯಾ ಅಂದ್ರೆ ನಾವು ಅದೇ ತರನೇ ನಿನ್ನ ವಿಶ್ವಾಸ, ನಿನ್ನ ಪ್ರೀತಿ, ಮತ್ತೆ ನಿಮ್ಮ ತಾಯಿ ತಂದೆ ಪ್ರೀತಿ ಇದೇ ತರ ದೇವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಬೇಡ್ಕೊಳ್ತೀನಿ. ಖಂಡಿತ ಅಣ್ಣ, ನಾವು ಎಲ್ಲರ ಜೊತೆನೂ ಚೆನ್ನಾಗಿರ್ತೀವಿ. ನಮ್ಮ ರೈತರಿಗೆ ಮೋಸ ಆಗ್ತಿದೆ ದಳ್ಳಾಳಿಗಳಿಂದ. ಮೋಸ ಆಗದಂಗೆ ಯಾಕೆಂದ ಈಗಿನ ದಳ್ಳಾಳಿಗಳು ಬಾರಿ ಮೋಸ ಮಾಡ್ತಾರೆ. ಅಲ್ಲಿ 2 ಹೊತ್ತು 3 ಹೊತ್ತು ಹಾಲು ತಂಗಿಸ್ಬಿಟ್ಟು ಒಂದು ಟೈಮ್ ಅವ್ರ ಹತ್ರ 10 ಲೀಟರ್ 20 ಲೀಟರ್ ಕರೆದ್ಬಿಟ್ಟು ಇದಿಷ್ಟ ಹಾಲು ಬರ್ತದೆ ಅಂತ ತಂದು ಕೊಡ್ತಾರೆ. ಇಲ್ಲಿ ಬಂದು ಕರೆದ್ರೆ 2 ಲೀಟರ್ ಬರಲ್ಲ. ನೋಡಿ, ಈಗ ಈ ರೋಡ್ ಇಂದ ಚಿಂತಾಮಣಿಯಿಂದ ಬೇರೆ ಕಡೆಯಿಂದ ಹಸ್ಗಳೆಲ್ಲ ತಂದಿ ಈಗ ನಾನೇನೆ ಹರ್ಷನ್ಗೆ ಹೇಳಿದೀನಿ. ನಾನೇನೆ ನಂದೊಂದು ಹಸು ನೋಡಿ ತರ ಮೋಸ ಆಗೋಯ್ತು ಅಂತ, ಅದು ತಂದೆ. ಅದ್ ತಂದಿ 20 ಲೀಟರ್ ಕೊಡ್ತದೆ ಅಂದ್ರು. ಇವತ್ತು ಕೇವಲ 1 ದಿವ್ಸಕ್ಕೆ 1 ಟೈಮ್ 7 ಲೀಟರ್ ಹಾಲು ಬರ್ತದೆ. 20 ಲೀಟರ್ ಅಲ್ಲಿ 15 ಲೀಟರ್ ಅಲ್ಲಿ ಆ ತರ ಎಲ್ಲ ಮೋಸ ಮಾಡ್ತಾರೆ. ಆದ್ರೆ ಏನೋ ನಾವು ನಂಬಿಕೆಯಾಗಿ ಇದ್ಕೊಂಡು ಈ ತರದವ್ರನ್ನ ಪರಿಚಯ ಮಾಡ್ಕೊಂಡು ಇವರಿಂದ ನಾವು ಹಸ್ಗಳು ಖರೀದಿ ಮಾಡಿ ಡೈರಿ ಫಾರಂ ನ ಯಶಸ್ವಿಗೊಳಿಸ್ಕೊಂಡ್ರೆ ನಮ್ಮ ಬಾಳುನು ಚೆನ್ನಾಗಿರ್ತದೆ. ಮುಂದಕ್ಕೆ ನಮ್ಗೆ ಹಸ್ಕೊಂಡು ವೃದ್ಧಿನೂ ಚೆನ್ನಾಗಾಯ್ತದೆ. ಹೌದು ಅಣ್ಣ, ಇವಾಗ ನೀವು ಹೇಳಿದ್ರಿ ಒಂದ್ ಹಸು ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ದೊಡ್ಡದಾಗ ಏನೋ ನಾನು ಈಗ ಹರ್ಷನ್ಗೆ ಹೇಳಿದೀನಿ ಏನಂತ. ನಾನು ಹರ್ಷನ್ಗೂ ತೋರಿಸಿದೀನಿ. ಬೆಳಕಾಗಿದ್ರೆ ನಮ್ಮ ಬೈಲೆ ತೋರಿಸಿರುವ ನಮ್ಮ ಮನೆಯಿಂದ 1 ಎಕರೆ ಇದೆ. ನಾನು ಹರ್ಷನಲ್ಲಿ ಮೊದ್ಲೇ ಹೇಳಿದೀನಿ, ನಾನು ಪಂಜಾಬ್ ಹಸ್ಗಳು ಇವೆಲ್ಲ ಈಗ ಯಾಕೆ ಅಂದ್ರೆ ಹೀಗೆ ಮಾಡ್ತಾ ಇದೆ. ನಮ್ ತಾಯಿ ತೀರೋಗಿ ವರ್ಷಗನ್ನ ಏನು ಮಾಡಬೇಡ್ದು ಅಂದವ್ರೆ. ಪಂಜಾಬ್ ಹಸ್ಗಳು ಎಲ್ಲ ಹರ್ಷನ್ ಕಡೆಯಿಂದ ತರದಿ ಓಪನ್ ಫೀಲ್ಡ್ ಮಾಡಿ ಸುತ್ತ ಮಿಸ್ ಹಾಕಿ ಹಾಲ್ ಕರೆಯುವಾಗ ಮಾತ್ರ ಮನೆ ಒಳಗಡೆ ಬರ್ಬೇಕು. ಇದ್ದಾಗೆಲ್ಲ ಹೊರಗಡೆ. ಮಳೆ ಊದಾಗುನು
ಅವ್ ಎಲ್ಲಿ ಮಲ್ಕೋಬೇಕು ಅಲ್ಲಿ ಮಲ್ಕೋಬೇಕು ಆ ತರ ಮಾಡಿಸ್ಬಿಟ್ಟು ಆ ತರ ಮಾಡಿಸ್ಕೊಂಡ್ ಇದೀನಿ. ಮನೆಯಿಂದ 1 ಎಕರೆ ಇದೆ. ಈ ಗಸ ಅರ್ಶನ್ ಕೈಲಿ ಯಾಕಪ್ಪ ತಗ್ಸ್ಕೊಂಡದ್ದು ಅಂತ ಅಂದ್ರೆ ಅವನ ಪ್ರೀತಿ, ಅವನ ವಿಶ್ವಾಸ, ಅವನ ಮನ ಗುಣ ನೋಡಿ ಹರ್ಷ ತರ್ಸ್ಕೊಂಡಿದ್ದೀನಿ ಹೊರ್ತು ನಾನು ಇನ್ಯಾವ ಉದ್ದೇಶಕ್ಕೂ ತರ್ಸ್ಕೊಳ್ಳಿಲ್ಲ. ಬೇಕು ಅಂತಾನೆ ಹರ್ಷ ತರ್ಸ್ಕೊಂಡಿದ್ದೀನಿ. ನನ್ನ ಹತ್ರ ಕಾಸು ಇಲ್ದೇದ್ರು ಮನೇಲಿ ಅಡಗ್ಮಡಿಗೆ ತರ್ಸ್ಕೋಬೇಕು ಅಂತ ಇದ್ದೆ. ಹರ್ಷ ವ್ಯಾಪಾರ ಆಯ್ತಣ್ಣ ಅಂತ ಹರ್ಷ ಹೇಳ್ದ. ನಾನು ಮನೆಗೆ ಅವತ್ತೇ ನನ್ನ ಹೆಂಡತಿಗೆ ನನ್ನ ತವ್ರ ಮನೆ ಕಡೆಯಿಂದ ಏನ್ ಬತ್ತು ಹಂಗೂನು ಅವ್ರು ಬಂದವರೆಲ್ಲ ಏನಪ್ಪಾ ಇದೂನು ಬತ್ತು ಅದೂನು ಬತ್ತು. ಸೊ ಫ್ರೆಂಡ್ಸ್, ಇವರು ಹಸು ತಗೊಂಡಿದ ತಕ್ಷಣ ಒಂದು ಲಾಟ್ರಿನೇ ಹೊಡೆದಂಗಾಗಿದೆ. ಲಕ್ಷ್ಮಿ ಬಂದಂಗೆ ಇನ್ನೊಂದು ಅವ್ರಿಗೆ ಬರ್ದೇ ಇಲ್ದಿರೋ ದುಡ್ಡು ಬಂದಿದೆ ಮನೆಗೆ ಹುಡಿಕೊಂಡು. ಹೇಳಿ ಅಣ್ಣ. ಬರ್ದೇ ಇರೋ ದುಡ್ಡು ಅವತ್ತೇ ಬತ್ತು. ಅವ್ರೂನು ಅಷ್ಟೇ ಅವತ್ತು ನೀನ್ ಹಸು ಕಳ್ಸಿರೋದಲ್ಲ ನೋಡಿ ಒಳ್ಳೆ ಹಸು ಅಪ್ಪ, ನಾಗರ ಪಂಚಮಿ ದಿನ ತರ್ಸ್ಕೊಬಿಡಪ್ಪ ಅಂದ್ರು. ಇನ್ನೇನಪ್ಪ ಈ ಕೆಲ್ಸನೂ ಸಕ್ಸಸ್ ಆಯ್ತು, ಅದು ಸಕ್ಸಸ್ ಆಯ್ತು, ಎರಡೂ ಒಳ್ಳೇದಾಯ್ತದೆ ಕಣಪ್ಪ ಅಂದ್ರು. ಅದೇ ರೀತಿ ನಮ್ಗೆ ಏನ್ ತೊಂದ್ರೆನೂ ಆಗ್ಲಿಲ್ಲ. ಇವತ್ ನನ್ ಮನೆಗ್ ಬಂದು ನನ್ ಲಕ್ಷ್ಮಿ ಸೇರಿದಾಳೆ. ಮುಂದಕ್ಕೆ ಇದರಿಂದ ನಾನು ಒಳ್ಳೆ ಕರು ತಗೊಂಡು ನಿನ್ನ ಹತ್ರನು ಹರ್ಷ ನಿನ್ನ ತಾಯಿ ತಂದೆ ಆಶೀರ್ವಾದದಿಂದ ಇನ್ ಮುಂದಕ್ಕೆ ನಾನು ಭಾರಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿಲ್ಲ. ನಿಮ್ ತರ ರೈತರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಮ್ಮ ಆಶೀರ್ವಾದ ನಿಮ್ಮಂತ ರೈತರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಒಳ್ಳೇದಾಯ್ತದೆ ಅಪ್ಪ, ಮುಂದಕ್ಕೆ ನಿನಗೆ ಒಳ್ಳೇದಾಯ್ತದೆ, ಒಳ್ಳೆ ಯಶಸ್ವಿನೂ ಆಯ್ತದೆ. ಆದ್ರೆ ಬಡ ರೈತರಿಗೆ ಸ್ವಲ್ಪ ನೋಡಿ ಸಹಾಯ ಮಾಡಿ ಒಳ್ಳೆ ತಂದೆಲಿದ್ದಿ ಅವರಿಗೆ ಸ್ವಲ್ಪ ಒಳ್ಳೆ ತಂದೆಲಿ ಹೈನುಗಾರಿಕೆ ಮಾಡ್ರಿ ಅಂತ ಕೊಟ್ರೆ, ಜನಕ್ಕೆ ಸಪೋರ್ಟ್ ಕೊಟ್ರೆ ಇನ್ನು ಮುಂದಕ್ಕೆ ಜನ ಬರ್ತಾರೆ. ಹೌದು, ಈಗ ನಿನ್ನೆ ಒಂದು ಜರ್ಸಿ ಕರು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿಮ್ಗೆ ಮುಂಚೆನೆ ಹೇಳಿದ್ದೆ. ನಿನ್ನೆ ದಿನ ಲೈವ್ ಅಲ್ಲಿ ಹೇಳಿದ್ರು ಅವರು, ಹರ್ಷ ಅವ್ರು ನನ್ನ ಕೇಳಿದ್ರು. ನಾನು ಹೇಳ್ದೆ, ನೋಡಪ್ಪ ಶ್ರೀಮಂತರಿಗೆ ಏನೇ ಕೊಟ್ರು ಅದು ಸೆಲ್ಲಲ್ತಪ್ಪ, ಅತಿ ನಿರ್ಬಡವ್ರು ಕೊಡು, ಏನು ಅದು ಬೆಳೆಸಿ ಕರ ಹಾಕೊಂಡು ಹಾಲು ಕುಡ್ದಾಗ ಪುಣ್ಯಾತ್ಮ ಇಂತ ಕೊಟ್ಟಂತೆ ಅಂತ ನಿನ್ನ ಹೆಸರು ಹೇಳ್ತಾರೆ. ಅದರಿಂದ ಅವರು ಏನೋ 1-4 ಲೀಟರ್ ಹಾಲು ಹಾಕೊಂಡು ಜೀವನ ಕಳೀತಾರೆ ಅಂತ ಹೇಳಿದೆ. ಅದೇ ರೀತಿ ಮಾಡವ್ರೆ ಹರ್ಷ ಅವರು. ನೋಡಪ್ಪ, ನಿನ್ನ ಹರ್ಷನ್ ಬಗ್ಗೆ ನಾನು ಹೇಳೋದು ಏನು ಅಂದ್ರೆ, ನಾನು ಇವ್ರ ತಂದೆ ತಾಯಿಗೂ ಹೇಳಿದೀನಿ ಏನಂತ, ನಿಮ್ಮ ಮಗ ಎಷ್ಟೋ ನಮ್ಮ ಮಗ ಅಂತ ಹೇಳಿದೀನಿ. ನೋಡಿ ಇವತ್ತು ಹಸು ಅಲ್ಲಿ ಹೊಡ್ಕೊಬತ್ತಾ ಇದ್ರೆ ಯಾರೋ ಯಾವ್ದಪ್ಪ ಈ ಹಸು ಅಂದ್ರು. ನಮ್ಮ ಅತ್ತಿಗೆ ಮಗ ಅಲ್ಲಿ ಮೇಯ್ಸಕ್ ಆಗ್ನಾರ್ದೆ ನಾನು ಹೊಡ್ಕೊಬಂದ್ ಕೊಟ್ಟವ್ರಿ ಎಂದೆ, ನಾನೇನ್ ತಗೊಂಡವನಿ ಅಂತ ಹೇಳಲಿಲ್ಲ. ನಾನು ಮುಂದಕ್ಕೆ ಹರ್ಷನ್ಗೆ ಹೇಳಿದೀನಿ, ನೋಡಪ್ಪ ನಿನ್ನಿಂದಾನೇ ಡೈರಿ ಓಪನ್ ಮಾಡ್ಬೇಕು ಅಂತ ಹೇಳಿದೀನಿ, ಪಂಜಾಬ್ ಹಸ್ಗಳೇ ತಂದು ಓಪನ್ ಮಾಡ್ಬೇಕು ಅಂತ ಹೇಳಿದೀನಿ. ಮತ್ತೆ ಈಗೇನೆ ತಕೊಂಡ್ ಕೊಡ್ತೀನಿ ಅಂತ ಹರ್ಷ ಅವ್ರು ಹೇಳಿದ್ರು. ಬೇಡಪ್ಪ ಈಗ ನನಗೆ ತೊಂದ್ರೆ, ಸ್ವಲ್ಪ ನಮ್ಮ ಕರ್ನಾಟಕದ ಒಂದು ಒಳ್ಳೆ ಬೀಡು ತಂದು ಕೊಡು ಅಂತ ಹರ್ಷನ್ಗೆ ಹೇಳಿ ಕರ್ನಾಟಕದ ಒಂದು ಒಳ್ಳೆ ಬೀಡು ತಂದ್ಕೊಂಡಿದ್ದೀನಿ. ಮುಂದಕ್ಕೆ ಓಪನ್ ಫೀಲ್ಡ್ ಮಾಡಿ, ಮನೆಯಿಂದ 1 ಎಕರೆ ಇದೆ, ಓಪನ್ ಫೀಲ್ಡ್ ಮಾಡಿ ಮತ್ತೆ ಎಲ್ಲ ಪಂಜಾಬ್ ತರನೇ ಹಸ್ಕೊಳ್ಳೇನೆ. ಒಂದು ದಿವಸಕ್ಕೆ 100 ಲೀಟರ್ ಹಾಲು ಹಾಕ್ಬೇಕು. ಆ ತರ ಇದೇ ಹರ್ಷನ್ ಕೈಲೇನೆ ನಾನು ಡೈಲಿ ಓಪನ್ ಮಾಡಿಸ್ಬಿಟ್ಟು ಇದೇ ಹರ್ಷನ್ ಕೈಲೇನೆ ಹಸ್ಕೊಂಡು ತೆಗೆಸ್ಕೊತೀನಿ. ನಿಮ್ಮಂತ ರೈತರ ಆಶೀರ್ವಾದ. ಹಸು ಚೆನ್ನಾಗಿದ್ಯಾಣ? ಹಸು ನೋಡಪ್ಪ, ನಾನ್ ಯಾವ ರೀತಿ ಹೇಳಿದ್ನೋ ಅದೇ ರೀತಿ ನೀನು ಹಸು ತಂದ್ಕೊಟ್ಟಿದ್ದೆ. ನಾನು ಯಾವ ರೀತಿ ನಿನಗೆ ಸೆಲೆಕ್ಟ್ ಮಾಡಿದ್ನೋ, ಒದಿಕಿಲ್ಲ ತಿವಿಕಿಲ್ಲ ಅಂತ, ಅದೇ ರೀತಿ ನನ್ಗೆ ಹಸು ತಂದ್ಕೊಟ್ಟಿದ್ದೆ. ನನಗೆ ಬಹಳ ಸಂತೋಷ ಆಯ್ತಪ್ಪ. ನಿನ್ನೆ ಲೈವಲ್ಲೂ ಹೇಳಿದ್ದೆ ಫ್ರೆಂಡ್ಸ್, ನಿನ್ನೆ ಒಬ್ರು ಮಾತಾಡ್ಸ್ತೀನಿ, ಹಸು ಈಗ ನೋಡ್ದಲೇನೆ ಪರ್ಚೇಸ್ ಮಾಡಿದ್ರು, ಅವ್ರು ಬುಕ್ ಮಾಡಿದ್ರು ಇಂಥ ಹಸು ಕೊಡ್ಸು ಅಂತ. ಅವ್ರಿಗೆ ಏನು ನೀಡಿತ್ತು ಅದ್ರ ಹಸು ನಾನು ಕೊಡ್ಸಿದೀನಿ. ನಾನು ಹೇಳಿರೋದ್ಕಿಂತ ಹೆಚ್ಚಾಗಿ ಐತೆ. ಹೌದು, ಅವ್ರು ಹೇಳಿದ್ಕಿಂತ ಹೆಚ್ಚಾಗಿ ಅವ್ರ ಹತ್ರನೇ, ಅದಕ್ಕೆ ನಾನು ಹೇಳಿದ್ದು ಅವ್ರ ಹತ್ರ ನಾನು ವಿಡಿಯೋ ಮಾಡಿಸ್ತೀನಿ ಅಂತ. ಸೊ ನನ್ನ ಶೆಡ್ ಅಲ್ಲಿ ಯಾವ್ದೇ ರೀತಿ ಮೋಸ ಇಲ್ಲ, ಅದನ್ನ ಈ ಅಣ್ಣನೇ ಹೇಳ್ಬಿಡ್ತಾರೆ. ಹೇಳಿ. ಈಗ ಅರ್ಶನ್ ಶೆಡ್ಡಲ್ಲಿ ಮೋಸ ಅದೇ ಅಂತ ತಿಳ್ಕೊಂಡವ್ರು ಭಾರಿ ದಡ್ಡವ್ರು. ಯಾವ ರೀತಿನೇ ಆಗ್ಲಿ, ಪಂಜಾಬ್ ಹಸ್ಗಳಲ್ಲೇ ಆಗ್ಲಿ ಮತ್ತೆ ಪಂಜಾಬ್ ಕರುಗಳಲ್ಲೇ ಆಗ್ಲಿ ಮತ್ತೆ ನಮ್ಮ ಇವ್ರು ಹೇಳ್ತಾರೆ, ಅವರು ಏನು ಡೈರೆಕ್ಟ್ ಆಗಿ ಈ ತರ ಅದೇ ಅಂತ ಹೇಳ್ತಾರೆ. ಯಾವುದೇ ಮೋಸನೇ ಇಲ್ಲ, ಏನು ಆ ತರ ಮೋಸ ಮಾಡುವಾಗಿದ್ದಿದ್ರೆ ನಾನು ಎಲ್ಲೋ ಇದ್ದೀನಿ, ಅವ್ರಿಗೆ ದುಡ್ಡಾಗಿದ್ದೆ, ಅವ್ರು ಮಾಡ್ಬೋದಾಗಿತ್ತು. ನಾವು ಅವ್ರನ್ನೇನು ಹುಡಿಕೊಂಡು ಹೋಯ್ತಿದ್ವಾ, ಎಲ್ಲಂತ ಹುಡಿಕೊಂಡು ಹೋಗ್ಬೇಕಾದತ್ತು. ಮತ್ತೆ ಫ್ರೆಂಡ್ಸ್, ಇವಾಗ ಏನೋ ಅನ್ಕೊಂಡಿರ್ತಾರೆ, ಈಗ ಜಾಸ್ತಿ ದುಡ್ಡು ಉಳಿಸ್ಕೊಂಡು ಹಸುಗಳು ಕೊಡ್ತೀವಿ ಅಂತ. ಅಣ್ಣ, ಹಸು ಎಷ್ಟು ವ್ಯಾಪಾರ ಆಯ್ತು, ಎಲ್ಲಿ ಎಷ್ಟು ಇಸ್ಕೊಂಡು ನಾನು ಹೇಳ್ಬಿಟ್ಟು. ಹಸು ನೋಡಪ್ಪ, ಅಲ್ಲಿ ವ್ಯಾಪಾರ ಆದಾಗೂ ವ್ಯಾಪಾರ ಮಾಡ್ದಾಗೂ ಲೈವ್ ಮಾಡವ್ರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾಗೂ ಲೈವ್ ಮಾಡವ್ರೆ, ಮತ್ತೆ ಇಷ್ಟಕ್ಕೆ ಆಯ್ತು ಅಂತಾನು ಲೈವ್ ಮಾಡವ್ರೆ, ಮತ್ತೆ ಅಲ್ಲಿಂದ ಅವ್ರ ಮನೆ ತಕ್ಕ ಬಾಡಿಗೆ ಬಂದಿದ್ದು ಲೈವ್ ಮಾಡವ್ರೆ. ಪ್ರತಿಯೊಂದನ್ನು ಲೈವ್ ಮಾಡನೇ ಅವ್ರು ನೋಡ್ತಾ ಇದ್ದಾರೆ ಹೊರತು ಅಲ್ಲೆಲ್ಲೋ ಒಂದ್ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ಬಿಟ್ಟು ಅಣ್ಣ 1 ಲಕ್ಷಕ್ಕಾಗಿರೋ ಹಸಣ್ಣ ಅಣ್ಣ 1.30 ಆಗದೆ ಅಂತ ಸುಳ್ಳಿಗಿಳ್ಳು ಹೇಳಿ ಮಾಡೋರಲ್ಲ. ಯಾಕೆ ಅಂದ್ರೆ ಇವತ್ತು ಅವರು ಮಾಡಲ್ಲ ಈ ಹುಡುಗ. ಯಾಕೆ ಮಾಡಲ್ಲ ಅಂತ ಅಂದ್ರೆ ಅವನ ಪ್ರೀತಿ ವಿಶ್ವಾಸ, ಅವನ ವಾಯ್ಸು ಮತ್ತೆ ಅವ್ರ ತಾಯಿ ತಂದೆ ಹಿಂದೆ ಏನ್ ಕಷ್ಟಪಟ್ಟವ್ರೆ ಅದೆಲ್ಲಾನು ನಾವ್ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಈ ಸ್ಥಾನಕ್ಕೆ ಬಂದವ್ರೆ ಅವರು ಕೆಟ್ಟದ್ ಮಾಡೋರಲ್ಲ. ಕೆಟ್ಟದ್ದು ಹಸು ಎಷ್ಟಾಯ್ತು ವ್ಯಾಪಾರ ಅಷ್ಟನ್ನ ನಾನು ನಿಮಗೆ ಹೇಳಿದೀನಿ ಅಣ್ಣ. ಹಸು
1,16,000 ಮತ್ತೆ ಅಲ್ಲಿಂದ ಹಾಸನದಿಂದ ಅವ್ರ ಮನೆ ತಕ್ಕೆ ಬರೋಕೆ 2,800 ರೂಪಾಯಿ ಬಾಡಿಗೆ ಅಣ್ಣ ಅಂತ ಅಂದು ಮತ್ತೆ ಈಗ ನಮ್ಮ ಮನೆ ತಕ್ಕ ಹಾಕೋ ಬಂದವ್ರೆ. ಇನ್ನೂ ನಾನು ಕಾಸು ಕೊಡಲಿಲ್ಲ, ಊಟ ಮಾಡ್ಬಿಟ್ಟು ಏನು ಕಾಸು ಆಗದೆ ಅಪ್ಪ ಬಾಡಿಗೆ ಅಂತ ಅಂದ್ಬಿಟ್ಟು ಮತ್ತೆ ಅವ್ರು ಬಾಯ್ಬಿಟ್ಟು ಏನು ಕೇಳಲ್ಲ, ನನ್ನ ಪ್ರೀತಿ ಎಷ್ಟದೆ ಅಷ್ಟು ಅರ್ಶನ್ಗೆ ನಾನು ಕಾಸು ಕೊಟ್ಟು ಕಳಿಸ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸ್, ಇವರು ನನಗೇನು ಪರಿಚಯದವರಲ್ಲ ಅಥವಾ ನನಗೆ ರಿಲೇಟಿವ್ ಅಲ್ಲ, ಏನೂ ಅಲ್ಲ. ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇವ್ರು ನನ್ನ ಸಬ್ಸ್ಕ್ರೈಬರು. ಈಗ ಅವ್ರ ಪ್ರೀತಿ ನನ್ನ ಮಗ, ನನ್ನ ಸ್ವಂತ ಮಗ ಅನ್ನೋ ಥರ ನೋಡ್ತಾ ಇದ್ದಾರೆ. ಸೊ ಅವ್ರಿಗೂ ಅದೇ ರೀತಿ ನಂಬಿಕೆ ಉಳಿಸಿದ್ದೀನಿ. ಸೊ ನಿಮಗೂ ಅಷ್ಟೇ ಇದೇ ರೀತಿ ಹಸುಗಳು ಕರುಗಳು ನಿಮಗೆ ಬೇಕು ಅಂದರೆ ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಯಾವಾಗಲೂ ಹೇಳ್ತೀನಿ, ನನ್ನ ಹತ್ರನೇ ಹಸುಗಳು ತಗೊಳ್ಳಿ ಕರುಗಳು ತಗೊಳ್ಳಿ ಅಂತ ನಾನು ಹೇಳಲ್ಲ. ಸಂತೆಗೆ ಹೋಗಿ ಮೋಸ ಹೋಗ್ಬಿಡಿ ಅಥವಾ ಯಾರ ಹತ್ರ ದಳ್ಳಾಳಿ ಹತ್ರ ಹೋಗಿ ಮೋಸ ಹೋಗ್ಬಿಡಿ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ನೋಡಿ ಇವ್ರಿಗೆ ಈಗ ಆಗಿರೋ ಖುಷಿ, ಮತ್ತು ಇವರು ಮುಂಚೆ ಆಗಲೇ ಮೋಸ ಹೋಗಿದ್ದಾರೆ, ಸಂತೆ ಹಸುಗಳು ತಂದು ಮಾರಿದ್ದಾರೆ ಇವರಿಗೆ. ಸೊ ಅದಕ್ಕೆ ನೋಡಿ ಈ ಥರ ಹಸುಗಳು ಕಣ್ಣು ಮುಂದೆ ರೈತ ಅಂತ ತಗೊಳ್ಳಿ, ಇಲ್ಲ ಪಂಜಾಬ್ ಹಸುಗಳು ಬೇಕು ಅನ್ನೋ ಅದನ್ನು ಕೊಡಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇವ್ರು ನಮ್ಗೆ ಇದು ಏನು ರಿಲೇಟಿವ್ ಏನೂ ಆಗಲಿಲ್ಲ ಅಥವಾ ಫ್ರೆಂಡ್ಸ್ ಏನು ಪರಿಚಯನೇ ಇರಲಿಲ್ಲ. ಇವರು ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ್ಮೇಲೆ ಪರಿಚಯ ಆಗಿದ್ದು. ಇಷ್ಟು ಮಟ್ಟಿಗೆ ಪ್ರೀತಿ ಇಟ್ಟಿದ್ದಾರೆ ನನ್ನ ಮೇಲೆ. ನಾನು ನಿಮ್ಮ ಪ್ರೀತಿ ಹಿಂಗೆ ಉಳಿಸ್ಕೊತೀನಿ. ರೈತರು ಎಲ್ಲರೂ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಲೈಕ್ ಮಾಡಿ, ಇಷ್ಟ ಆಗಿದೆ ವಿಡಿಯೋನ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಹೇಳಿ. ಮತ್ತೆ ಇನ್ನೊಂದು ಏನಪ್ಪ ಹೇಳೋದು ಅಂತ ಅಂದ್ರೆ, ಜನಗಳಲ್ಲಿ ಕೇಳ್ಕೊಳ್ಳೋದಂದ್ರೆ, ಈ ಅತಿ ಹೆಚ್ಚಿಗೆ ಯಾರು ಪ್ರೀತಿ ವಿಶ್ವಾಸ ಇಟ್ಟಿರ್ತಾರೋ ಅವ್ರು ಯಾವತ್ತೂ ನಮಗೆ ಮೋಸ ಮಾಡಲ್ಲ. ನಗುತ್ತಾ ಇರ್ತಾರಲ್ಲ ಅವ್ರು ಯಾವತ್ತಾರೋ ಒಂದಿನ ನಮಗೆ ಮೋಸ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರನೇ ಮುಂದೆ ನೀವು ಹೈನುಗಾರಿಕೆ ಮಾಡೋರು ಹುಷಾರಾಗಿ ನೋಡಿಕೊಂಡು ನೋಡಿ, ಇಂಥವ್ರು ಕಷ್ಟ ಸುಖ ಎಲ್ಲ ಅನುಭವಿಸ್ತಾರಲ್ಲ, ಅವ್ರಿಗೆ ಗೊತ್ತು ಬಡವ್ರ ಕಷ್ಟ ಏನು. ಈಗ ಒಬ್ರು ಸಂಘದಲ್ಲೇ ದುಡ್ಡು ಎತ್ತಿರ್ತಾರೆ, ಒಬ್ರು ಅರ್ಶನ್ಗೆ ಹೇಳಿದೆ ನಾನು, ಅಪ್ಪ ನನ್ನ ಹತ್ರ ದುಡ್ಡಿಲ್ಲ, ಒಡವೆ ಅಡುಗೆ ಮಾಡಿಬಿಟ್ಟು ನಾನು ತಗೋತಾ ಆಯ್ತಣ್ಣ ಅಂತ ಹೇಳಿದರು. ಅಷ್ಟೊತ್ತು ಕಸ ವ್ಯಾಪಾರ ಮಾಡೋದಕ್ಕೂ ನನ್ನ ಮನೆಗೆ ಆ ಲಕ್ಷ್ಮಿನೂ ಬಂದು ಈ ಲಕ್ಷ್ಮಿನೂ ಬಂದು. ಅದಕ್ಕೆ ರೈತರಿಗೆ ಈ ಚಾನಲ್ ಮೂಲಕ ನಿಮ್ಗೆ ಹೇಳೋದೇನೆಂದರೆ, ನೀವು ಹಸ್ಗಳು ತಗೊಂಬಂದ್ರೆ ಒಳ್ಳೆ ನೋಡಿ ಈ ಥರ ವ್ಯಕ್ತಿನ ಗುರ್ತಿಸಿ, 1 ತಿಂಗಳಲ್ಲ 1 ವರ್ಷ ಆಗಲಿ ಈ ಥರ ವ್ಯಕ್ತಿನ ಗುರ್ತಿಸಿ ಒಳ್ಳೆ ಹಸ್ಗಳು ತಗೊಂಬಂದು ಹೈನುಗಾರಿಕೆ ಮಾಡಿ. ಯಾಕೆ ಅಂದರೆ ಒಬ್ಬೊಬ್ಬರು 1 ರೂಪಾಯಿಗೂ ಕಷ್ಟಪಟ್ಟಿರ್ತೀರ, ಸುಮ್ಮನೆ ಒಯ್ತೀರಾ ಎಲ್ಲೋ ಅವರು 20 ಲೀಟ್ರ್ ಬರ್ತದೆ ಅಂತಾರೆ, ಅದು ನಿಮ್ಮ ಮನೆಗೆ ತಂದಮೇಲೆ 5 ಲೀಟ್ರೂ ಬರಲ್ಲ. ಆ ಥರ ಎಲ್ಲ ಮೋಸ ದಳ್ಳಾಳಿಗಳು ಭಾರಿ ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ಆ ಥರಕ್ಕೆಲ್ಲ ಮನಸ್ಸು ಕೊಡಬೇಡಿ. ಹಿಂದೆ ನಮ್ಮಂಥ ಹುಡುಗನ್ನ ಪರಿಚಯ ಮಾಡಿಕೊಂಡು ನೀವು ಒಳ್ಳೆ ಹಸು ತಗೊಂಡು ಹೈನುಗಾರಿಕೆನ ಯಶಸ್ವಿ ಮಾಡಿ. ಫ್ರೆಂಡ್ಸ್, ಅವರು ಅಷ್ಟು ಖುಷಿಯಾಗಿದ್ದಾರೆ. ಸೊ ಅಷ್ಟೇ ಹೇಳೋದು. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ. ಸೊ ಇಷ್ಟೇ, ರೈತರ ಪ್ರೀತಿ ನನಗೆ ಬೇಕಾಗಿರೋದು ಅಷ್ಟೇ, ಇನ್ನೇನು ಅಲ್ಲ. ಮತ್ತು ಇದ್ರ ಮೇಲೆ ಜಾಸ್ತಿ ದುಡ್ಡು ಇಟ್ಬಿಟ್ಟು ಮಾರಿ ಅದರಲ್ಲಿ ಲಾಭ ಪಡ್ಕೊಳ್ಳೋದೇನು ನನಗಿಲ್ಲ. ನೋಡಿ ಇವ್ರಿಗೆ ಹಸು ಇಷ್ಟ ಆಯಿತು, ಹಣ ಇಷ್ಟ ಆಯಿತು ಅಂದ್ಬಿಟ್ಟು ಹೇಳಿ ಇಸ್ಕೊಂಡಿದ್ದೀನಿ. ಸೊ ನಾನೇನು ಲಾಭ ಕೇಳಿಲ್ಲ ಇವರಿಗೆ. ಹಂಗೆ ಫ್ರೆಂಡ್ಸ್, ನಾನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ನಾನು ಕಾಲೇಜ್ ಫೀಸ್ಗೋಸ್ಕರ ಮಾಡ್ತಿರೋದಷ್ಟೇ. ಅದಕ್ಕೇನು ಒಂದು ಹಸುನ 1 ಸಾವಿರ ಉಳಿದ್ರೆ ಸಾಕು ನನಗೆ, ನನ್ನ ಕಾಲೇಜ್ ಫೀಸಿಗೆ ಆಗುತ್ತೆ. ಸೊ ರೈತರಿಗೆ ಒಳ್ಳೇದಾಗಬೇಕು, ನನ್ನ ಕಾನ್ಸೆಪ್ಟೇ ಅಷ್ಟು, ರೈತರಿಗೆ ಒಳ್ಳೇದಾಗಬೇಕು, ರೈತರಿಗೆ ಮೋಸ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಿರೋದು. ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ.